ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನೊಂದು ವಿಡಿಯೋ ಹಾಕಿದೆ ಗೊತ್ತಾ, ನಮ್ಮ ಬ್ರಹ್ಮಕಮಲ ಗಿಡದ 3 ವರ್ಷ ಆದಮೇಲೆ ಮೊಗ್ಗಾಗಿದೆ ಅಂತ ಹೇಳಿ. ಅದು ಸ್ವಲ್ಪ ಲೇಟಾಗಿತ್ತು ಅಪ್ಲೋಡ್ ಮಾಡೋದು. ಅದು ಹೂವು ಬಿಟ್ಟಿತ್ತು, ಮೊಗ್ಗಾಗಿತ್ತು. ನಾನು ಇನ್ನೂ ಒಂದು 2 ಡೇಸ್ ಲೇಟ್ ಏನೋ ಅರಳೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ನಾನೇನೋ ನೈಟ್ ಟೈಮ್ ಅಲ್ವಾ ಅದು ಅರಳೋದು. ಏನಕ್ಕೋ ಆಚೆಗೆ ಬಂದೆ, ಅದು ಅರಳಿದ್ದು ನೋಡಿ ನನಗೆ ತುಂಬಾ ಖುಷಿಯಾಗೋಗಿತ್ತು. ನಾನು ಬೈ ಮಿಸ್ ಆಗೋದು ಆಚೆ ಬಂದು ನೋಡಿಲ್ಲ ಅಂದರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಅರಳೈತೋ ಇಲ್ವೋ ಅಂತ. ಅರಳಿತ್ತಲ್ಲ ಅಂತೇಳಿ ಫಸ್ಟ್ ಟೈಮ್ ಅಲ್ವ ನಮ್ಮ ಮನೆಯಲ್ಲಿ ಹೂವು ಅದು ಅರಳಿದ್ದು. ಅದಕ್ಕೆ ಆರತಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ನನಗಂತೂ ತುಂಬ ಖುಷಿ ಆಯ್ತಿದೆ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ನಾನು ಹಾಕಿರೋ ಗಿಡದಲ್ಲಿ ಫಸ್ಟ್ ಟೈಮ್ ಬ್ರಹ್ಮಕಮಲ ಗಿಡದಲ್ಲಿ ಹೂವು ಬಂದಿರೋದು. ಅದು ನನಗಂತೂ ಸಖತ್ತು ಖುಷಿ ಆಯಿತು. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಈ ಥರ ಹೂವು ಬಿಟ್ಟೈತೆ, ಹಣ್ಣೆಲ್ಲ ತೊಗೊಬನ್ನಿ ಅಂತ. ಅಷ್ಟರಲ್ಲಿ ಅವ್ರು ಬರೋಷ್ಟ್ರಲ್ಲಿ ನಾನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರಂಗೋಲಿ ಬಿಡಿಸ್ಬೋದೋ ಏನೋ ಗೊತ್ತಿಲ್ಲ. ಅದು ದೇವ್ರ ಸಾಮಾನೇ ಅಲ್ವಾ ಹೂವು. ಅದಕ್ಕೆ ನಾನು ಅದಕ್ಕೆ ಕೂಡ ರಂಗೋಲಿ ಎಲ್ಲ ಬಿಡಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೋತಿದ್ದೆ ಆರತಿ ಮಾಡೋಣ ಅಂತೇಳಿ. ನಾನು ಆಲ್ಮೋಸ್ಟ್ ದೇವ್ರ ಪಾತ್ರೆ ಎಲ್ಲನೂ ಆರತಿ ಮಾಡೋದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಏಕೆಂದರೆ 2 ಮಕ್ಕಳು ನೋಡ್ಕೊಂಡು ಎಲ್ಲ ಪಾತ್ರೆನ ತೊಳೆದು ದೇವ್ರ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಎಷ್ಟಿತ್ತು ಅದರಲ್ಲೇ ಕೂಡ ಪೂಜೆ ಮಾಡಿಕೊಂಡೆ. ನಾನು ಮಾಮೂಲಿ ಕರ್ಪೂರ ಬೆಳಗೋದ್ರಲ್ಲೇ ದೀಪ ಮಾಡಿಕೊಂಡು ಅದರಲ್ಲೇ ಪೂಜೆ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು.